ದಿನವನ್ನು ಕಾಡಿನೆಲ್ಲರೂ ಮೃಗಗಳ ಮೇಲೆ ತೋರಿಸಲು ಹೋಗೋಣ ನಡು ಬಾರದು ಹತ್ತು ನಿಮ್ಮೆಲ್ಲರೂ ಮದಿ ಸಾಗತಿ ಇಲ್ಲಿ ರಥವನ್ನು ನಿಲ್ಲಿಸಿ ಜಾಗ್ರತೆ. ಅದು ಏನೆಂದರೆ ಈ ಹೊಲ ಮಧ್ಯದಲ್ಲಿ ಯಾವುದೋ ಆಶ್ರಮವು ಕಾಣುತ್ತದೆ. ಆ ಆಶ್ರಮದ ಮುನಿಗಳು ಯಾರಾಗಿರಬಹುದು. ಇವರನ್ನು ತಿಳಿದುಕೊಂಡು ಮುಂದಿನ ಕಾರ್ಯದ ಭಾಗವನ್ನು ನೋಡೋಣ ಸಾರದು. ಬುದ್ಧಿಯಲ್ಲಿ ನೀನು ಚಮತ್ತಿ ಮದಿ. ಅಹೋ ಛಾತ್ರಿವೀರ, ಜಗದಕ್ಕಿಯ ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರ್ಯದಾವುದು. ನಮ್ಮಿಂದ ನಿಮಗೇನಾದರೂ ಸಹಾಯವಿದೆಯೇ? ನಿನ್ನ ಮನದಲ್ಲಿ ಒಂದು ಉಳಿಯದೆ ತಿಳಿಸುವಂತವನಾಗು ಮತ್ತು ಪೂಜ್ಯ ಕಾಮಧೇನು ವಿರಹ ಆತಿಥ್ಯವನ್ನು ಸ್ವೀಕರಿಸು. ಏಕೆಂದರೆ ಆ ಕಾಡಿನಲ್ಲಿ ಬೇಟೆಗಾಗಿ ಬಹಳ ತನದು ಬಂದಂತೆಯೇ ಕಾಣುತ್ತದೆ. ಆದ್ದರಿಂದ ಕಾಮಧೇನುವಿನಿಂದ ತಯಾರಾದ ಮೃಷ್ಟನ್ನವನ್ನು ಪರಿಭವಿಸಿ ಸಂತೃಪ್ತನಾಗಿ ಕಲಿಸೂರ ಛಾತ್ರಿವೀರ. ಅಹೋ ಮುನಿಪುಂಗವರೇ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿಮ್ಮಂತ ಜೋಗಿಯ ಆಶ್ರಮದಲ್ಲಿರಲು ಅವಳು ಯೋಗ್ಯರಲ್ಲ. ಅದು ಏಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದನನ್ನ ಮಾಹಿಸ್ಮತಿ ನಗರದಲ್ಲಿರಲು ಅವಳು ಯೋಗ್ಯಳು. ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಕಾಮಧೇನುವನ್ನು ಬಿಡಿದುಕೊಂಡು ಹೋಗುವನು ಮುನಿಪ. ಇಷ್ಟೇ ಎಂದು ಭಿನ್ನಪ್ಪ. ಎಲ್ಲರೇ ಮೂರ್ಖ ಶಿರೋಮಣಿ, ಸುರ ಸಮೂಹಕ್ಕೆ ಸಕಲ ಐಶ್ವರ್ಯವಾಗಿ ಪರಿಶೋಭಿಪ ಕಾಮಧೇನು ಭೋಗ ವಸ್ತವಲ್ಲ, ಮತ್ತಿನ್ಯಾವ ವಸ್ತು? ಯೋಗ ಸಾಧಕಳು. ನಿನ್ನಂತ ಅವಿವೇಕಿಯ ನಿನ್ನ ಕಾಮದ ಬುದ್ಧಿಯನ್ನು ಹರಿಯದ ಅಜ್ಞಾನಿ ನಿನ್ನ ಮಂದ ಬುದ್ಧಿಯನ್ನು ಬಿಟ್ಟು ಕಾಮಧೇನು ವಿರಹ ಮೇಲೆ ಭೋಗವನ್ನು ಸುಟ್ಟು ಹರಲತೆಗಳ ಹಸಿರಿನ ಮನಸಿರಿಯ ಶಾಂತಿ ರಾಮವಾದ ಆಶ್ರಮವನ್ನು ಬಿಟ್ಟವಾಗ ಮೊಡಮತೆ ಹೋಗಲಿ ಜಾಗ್ರತೆ. ಕದ್ದಧಾರಿಯಾದ ಕಾಡು ಗುಡ್ಡಗಳಲ್ಲಿ ನಾಟಿದ ಹಸಿರಿನ ಪಸರನ್ನು ತಿನ್ನುವ ಗಡ್ಡಧಾರಿಯಾದ ಗೊಡ್ಡ ಸನ್ಯಾಸ ಎಲೈ ಭ್ರಷ್ಟ, ಮುಖದ ಮೇಲೆ ಜೇಡು ಮಳೆಗಡ್ಡವನ್ನು ಧರಿಸಿಕೊಂಡು ಬಳಿರ ತಾನು ಭೋಗವಸ್ತುವೆಲ್ಲವನ್ನು ಮನಕ್ಕೆ ಬಂದಂತ ಮಗಳಿದೆಯಾ ರಾಜವಾಗಿ ನುಡಿಯುವುದರೇ ಭ್ರಷ್ಟ. ಎಲೈ ಹದಮ, ಕಲವಂತವಲ್ಲನೆಂದ ಹೆಸರು ಪಡೆದ ನಾನು ಮಾಡಿದಂತ ನೋಡಿದಂತ ಇಷ್ಟಪಟ್ಟಂತ ವಸ್ತು ನನ್ನದಾಗಲೇಬೇಕು. ಅಹೇ ಯೋಗ್ಯ, ಕಾಮಧೇನುವನ್ನು ನಿನ್ನದಾಗುತ್ತದೆ ಅದನ್ನು ನನ್ನ ಅಂತಃಪುರಕ್ಕೆ ಕಳಿಸಬೇಕು. ಇಲ್ಲವಾದರೆ ನಾನೇ ಬಿಡಿದು ಮಾಹಿಸ್ಮತಿ ನಗರಕ್ಕೆ ಹಿಡಿದುಕೊಂಡು ಹೋಗುವನು ಮುನಿಪ. ಇಷ್ಟೇ ಎನ್ನ ಭಿನ್ನಪ್ಪ. ಕಾರ್ತವೀರ್ಯನೇ ಹೇಳುವುದು ಕೇಳು.
ಛಲವನ್ನು ಎಳೆಮೈಯವೆಂದು ಗಟ್ಟಿಯಾಗಿ ಪಡೆದೊಟ್ಟು ಸುರಿವೆಯ ಸಾಧ್ಯವಾಗಿ ಇವನು ಎಲೈ ಪಶುವೆ ಅಥವಾ ಇನ್ನೊಂದು ಸಾರಿ ಕಾಮಧೇನ ವಿಳಗ ಸುದ್ದಿಯನ್ನು ಬಿತ್ತರಿಸಿದರೆ ಬಲಿಜ ರಕ್ತ ಕಂಡ ಮಾಂಸಗಳನ್ನು ಕಿತ್ತೆ ಆ ಹತ್ತಕ್ಕಾಗಿ ಕೆಳಗೆ ಉಣಬಡಿಸುವನು. ನಿನ್ನ ಮರಣಕ್ಕೆ ಸಾಕ್ಷಿ ಈ ಭೂತಾಯಿ. ನಿನ್ನ ಕರ್ಮದ ಮೂಟೆ ಎಗಲತ್ತಿದೆ. ಮುಂಡದಿಂದ ರುಂಡವನ್ನು ಬೇರ್ಪಡಿಸುವ ಏ ಕೋಪದಲ್ಲಿ ಹಾಕಿ ಕೋಪದಲ್ಲಿ ಹಕ್ಲಿ ಹಕ್ಲಿ ಅಂತ ಪ್ರಚಲನಾದ ಜಮನಕ್ಕಿ ಎಂಬುವರು ಬಂದಿದ್ದಾರೆ. ನನ್ನ ಮಂತ್ರೋಚ್ಚಲವನ್ನು ಕಾಮಧೇನ ಬೆಳಗ ಮೇಲೆ ಎಲ್ಲಿದ್ದರೂ ಏನಾಗುವುದು ಅಂತ ಪಟಪಟ ಪರಾಕ್ರಮಿ ಆದರೆ ಎಳವಯ್ಯುವಂತನಾಗು ಪೋರ ಸಲ್ಲದು ನಡೆದಿದೆ ಈ ವಿಚಾರ. ನೀನು ಕಂಡಿಲ್ಲ ನನ್ನ ಪರಾಕ್ರಮದ ತೇಜ, ಮಂತ್ರೋಚ್ಚಲವನ್ನು ಕಂಡಿಲ್ಲ. ಸಕಲ ಸರ್ವಶ್ರೇಷ್ಠ ಭರಿತವಾದ ಸಂಪತ್ತು ನಮ್ಮ ದೇವಲೋಕದಲ್ಲಿರಲು ನನ್ನ ಮೈಸ್ಮತಿ ನಗರಕ್ಕೆ ತರಬೇಕೆಂದು ಬೇಡಿದರೆ ಅದಕ್ಕೆ ನಮ್ಮ ಪಿತನು ಅದಕ್ಕಿಂತ ಮಿಗಿಲಾದ ಐಶ್ವರ್ಯ ನಮ್ಮ ಕುಲದಲ್ಲಿರ್ತಿದನು. ವಸ್ತುವನ್ನು ಹಠ ಮಾಡಿದೀಯ, ಅದರಂತ ಕಾಮಧೇನು ಒಂದು ನಿಂದನಾಗಿದ್ದ ಚಟ ಮಾಡಿದೀಯ. ಸಹಜವಾಗಿ ಚಟ ಮಾಡುವುದಲ್ಲೇ ಬಲವಾದ ಸೈನ್ಯದಿಂದ ಒಳಗೂಡಿ ಬಂದು ನಿಮ್ಮನ್ನು ಕೊಂದು ಕಾಮಧೇನುವನ್ನು ಪಡೆಯುವುದಿದ್ದರೆ ಮಂಡಲಾದಿ ಪರಿಮರ್ತನೆಂಬ ಹೆಸರಾಗುತ್ತ ಬಡವ ಬಿಡಿಸುವುದು ನೋಡಿ ನಿಂದೆ ಬರುವ ಈ ಧರಣ ಮಂಡಲದಲ್ಲಿರುವ ದಶಕಂಠನಾಗುವನ ಎಲ್ಲ ಕೈಯೊಳಗಿನ ಕಿರುಗೊಂಬೆ ಎಂದು ಕುಡಿಯುವ ಸಾಧು ಮನಿದವನು ಯುದ್ಧವನ್ನು ಮಾಡುವ ಮಹಾರಥಿಗರಂತರ ಜಾಗೃತಿಯಿಂದ ಹೊರೆಯಾದ ಸಾರಥಿ ಒಡಿಸುತ್ತೇವೆಂದು ಸಾಗಿಸುತ್ತೆ. ನಿಮ್ಮ